ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಣಿಕೇರಿ ನ್ಯೂಸ್. ಈ ದಿನದ ಪ್ರಮುಖ ಸುದ್ದಿ. ಈ ಬಾರಿಯ ಮುಂಗಾರು ಹಂಗಾಮಿನಲ್ಲಿ ಉತ್ತಮವಾಗಿ ಸುರಿದ ಮಳೆಯಿಂದ ಸಂತಸಗೊಂಡ ಅನ್ನದಾತ ಬಿತ್ತನೆಯನ್ನು ಸಂತೋಷದಿಂದ ಮಾಡಿದ. ಸಂತಸದಿಂದ ಬಿತ್ತನೆ ಮಾಡಿದ ಬೆಳೆಗಳಿಗೆ ತದನಂತರ ಕೈಕೊಟ್ಟ ಮಳೆರಾಯನಿಂದ ಬೆಳೆಗಳು ಬಾಡಲಾರಂಭಿಸಿದವು. ಕಟಾವಿಗೆ ಬಂದ ಅಳಿದುಳಿದ ಬೆಳೆಗಳಿಗೆ ಮತ್ತೆ ಮಳೆರಾಯನ ಕಾಟ ಶುರುವಾಗಿದೆ. ಬೆಳೆಗಳು ಕಪ್ಪಾಗಿವೆ. ಕಪ್ಪಾದ ಮೆಕ್ಕೆಜೋಳ, ಜೋಳ, ಸಜ್ಜೆಗಳಿಗೆ ಬೆಲೆ ಕುಸಿತ ಕಂಡುಬಂದಿದೆ. ಇದರಿಂದ ರೈತನು ಹತಾಶೆಗೊಂಡಿದ್ದಾನೆ. ಕಪ್ಪಾದ ಜೋಳ, ಮೆಕ್ಕೆಜೋಳ, ಸಜ್ಜೆಗಳಿಗೆ ಸರ್ಕಾರ ಬೆಂಬಲ ಬೆಲೆ ಘೋಷಿಸಬೇಕೆಂಬುದು ರೈತರ ಒಕ್ಕರಲ ಆಗ್ರಹ. ನಮಗೆ ಬೆಳೆ ಲಾಸ್ ಆಗಿತ್ತು. ಮಳೆ ಬಂದು ಎಕರೆಗೆ 25,000 ಇಟ್ಟಿವಿ. ಎಲ್ಲ ಭೂಮಿ ತೆನಿದು ಎಲ್ಲ ಕರ್ಗಾಗಿಬಿಡುತ್ತೆ. ಭಾಳ ಲಾಸ್ ಆಗೈತೆ ನಮಗೆ. ನಮಗೆ ಸರ್ಕಾರದಿಂದ ಸಹಾಯಕಾರ ಮಾಡಿ. ಎಷ್ಟು ಎಕರೆ ಬಿತ್ತನೆ ಮಾಡಿದ್ವಿ? 3.5 ಎಕರೆ. ಎಕರೆಗೆ 25,000 ಖರ್ಚು. 75,000 ಖರ್ಚಾಗಿದೆ. 25 ಅಲ್ಲ, ಎಕರೆ 25,000, 3.5 ಎಕರೆ. ಹತ್ತಿರ 1 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಎಷ್ಟಾಗ್ಬೋದು ನಿಮಗೆ? ಇದು ಅರಬೇಳಿ ಸರ್. ಮತ್ತು ಮಳೆ ಹೋಗಿಬಿಟ್ಟು ಎಲ್ಲ ಅರಬೇಳಿ. ಇದು ಮಳೆ ಬಂದು ಕೆಟ್ಟು ಏನಾಗಿದೆ? ಮಳೆ ಬಂದು ಹೋಗಿದೆ ಎಲ್ಲ ಕರ್ಗಾಯ್ಬಿಡ್ತು. ಏನು ಜೋಳ? ಜೋಳ. ಯಾವ ಊರು? ಕಲ್ರಳ್ಳಿ, ವಾಲ್ಮೀಕಿ ಗುರುವಾರ. ಏನಾಗ್ಬೇಕು ನಿಮಗೆ ಈಗ? ನಮಗೆ ಪರಿಹಾರ ನೀಡಬೇಕು ಸರ್ಕಾರದಿಂದ. ಲಾಸ್ ಆಗಿದೆ. ಈಗ ಜೋಳ ಕಪ್ಪಾಗಿರೋದ್ರಿಂದ ಬೆಲೆ ಸಿಗಲ್ಲ ಅಂತಿರೋದಕ್ಕೆ. ಹೌದು, ಬೆಲೆ ಇಲ್ಲ ಸರ್. ಸರ್ಕಾರ ಇಲ್ಲ, ರೇಟ್ ಎಲ್ಲ ಇಳಿಸ್ತಾ ಇದ್ದಾರೆ. ನಮ್ಮ ಕೈಗೆ ಏನು ಸಿಗಂಗಿಲ್ಲ. ಮಾಡಿ ಕೂಲಿ ಆಗಂಗಿಲ್ಲ. ಭಾಳ ಲಾಸ್ ಆಗೈತೆ ಅಂತೀರ? ಭಾಳ ಲಾಸ್ ಆಗುತ್ತೆ. ಮಳೆ ಬಂದು ಮತ್ತೆ ಕಪ್ಪಾಗಿಬಿಟ್ಟೈತೆ. ಕಪ್ಪಾಗೈತೆ.